ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಬುಧವಾರ ಬೆಳಗ್ಗೆ. ಸೊ ನನ್ನ ದಿನ ಸ್ಟಾರ್ಟ್ ಆಗೋದು ಫಿಲ್ಟ್ರ್ ಆನ್ ಮಾಡೋದ್ರಿಂದ. ಸೊ ನೈಟ್ ಯೂಶ್ವಲಿ ನಾನು ಫಿಲ್ಟ್ರನ್ನ ಆಫ್ ಮಾಡಿ ಮಲಗ್ತೀನಿ. ಯಾಕೆ ಅಂದರೆ ಫುಲ್ ಟ್ಯಾಂಕ್ ಇರುತ್ತೆ, ಸುಮ್ಮನೆ ವೇಸ್ಟು ಅಂತ ಹೇಳಿಬಿಟ್ಟು ಆಫ್ ಮಾಡಿರ್ತೀನಿ ಮಾರ್ನಿಂಗ್ ಆನ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಇದ್ದ ತಕ್ಷಣ ಒಂದು ಲೋಟ ನೀರು ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತೊಂದು ಸ್ವಲ್ಪ ಲೇಟಾಗಿಯೇ ಇದ್ದೆ. 8 ಗಂಟೆ ಆಗಿಬಿಟ್ಟಿತ್ತು ಎದ್ದೇಳೋಷ್ಟೊತ್ತಿಗೆ. ಯಾಕೆಂದರೆ ಪಾಪು ದಿನ ನೈಟ್ 12 ಗಂಟೆ ತನಕನೂ ಎದ್ದಿರ್ತಾಳೆ. ಸೊ ಅವಳನ್ನ ಮಲಗಿಸಿ ಆಟಾಡಿಸಿ ಮಲಗಿಸೋಷ್ಟೊತ್ತಿಗೆ ಮತ್ತು ಎಲ್ಲ ಕೆಲಸಗಳು ಇತ್ತೀಚೆಗೆ ಬಂದಿರೋದ್ರಿಂದ ಬೆಂಗಳೂರಿಗೆ ಮನೆ ಕ್ಲೀನ್ ಮಾಡೋದ್ರಲ್ಲೇ ನಮಗೆ ತುಂಬ ಸುಸ್ತಾಗ್ತಾಯಿದೆ. ಆ್ಯಂಡ್ ಟ್ರಾವೆಲ್ ಮಾಡ್ಕೊಂಡು ಬಂದು ಒಂದಿನವೂ ರೆಸ್ಟ್ ಇಲ್ಲದೆ ನಾವು ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ವು. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಎದ್ದೇಳೋದು ಅದೆಲ್ಲ ಕೆಲಸಗಳೆಲ್ಲ. ಸೊ ಇನ್ನು ಮುಂದೆ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಿ ಆಮೇಲಿಂದ ಫುಲ್ ಪಿಕಪ್ ಆಗಬೇಕು, ಮತ್ತೆ ಫಾಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಇವತ್ತು ನಾನು ತಿಂಡಿಗೆ ಚಪಾತಿಯನ್ನು ಮಾಡ್ಕೊಂಡಿದ್ದೆ. ಯೂಶ್ವಲಿ ಏನಾದರೂ ಲೇಟ್ ಆದಾಗ ಎಲ್ಲರ ಮನೇಲಿ ರೈಸ್ ಮಾಡಿಬಿಡ್ತಾರೆ, 1 ಪಾಟ್ ರೈಸ್ ಅಂತ, ಅಂದರೆ ಪಲಾವ್ ಥರ ಏನಾದರೂ ಮಾಡಿಬಿಡ್ತಾರೆ. ಬಟ್ ನನಗೆ ಯಾಕೋ ಚಪಾತಿ ತಿನ್ಬೇಕನ್ನಿಸ್ತಿತ್ತು. ಆ್ಯಂಡ್ ಬದನೆಕಾಯಿನ ಅಜ್ಜಿ ಊರಿಂದ ಕೊಟ್ಟು ಕಳಿಸಿದ್ರು, ಅಜ್ಜಿ ಬೆಳೆದಿದ್ರು ಅಂತ ನಾವು ಬರುವಾಗ ತೊಗೊಂಬಂದಿದ್ವಿ. ಸುಮ್ಮನೆ ಹಾಳಾಗೋಗುತ್ತೆ, ಇರೋದನ್ನೇ ಚಪಾತಿ ಮಾಡೋಣ ಪರವಾಗಿಲ್ಲ. ನನ್ನ ಹಸ್ಬೆಂಡಿಗೆ ಒಬ್ಬರಿಗೆ ಬೇಗ ಹೋಗೋಕ್ಕಿರುತ್ತೆ, ಒಂದು 9:30 ಅಷ್ಟೊತ್ತಿಗೆ ಅವ್ರು ಹೊರಡ್ತಾರೆ. ಅಷ್ಟೊತ್ತಿಗೆ ಅವ್ರಿಗೊಂದು 2 ಚಪಾತಿ ಉಚ್ಕೊಟ್ಬಿಟ್ರೆ ಆಗುತ್ತೆ ಅಂತ ಹೇಳಿ ನಾನು ಚಪಾತಿಯನ್ನೇ ಮಾಡಿಕೊಂಡೆ. ಆ್ಯಂಡ್ ನನ್ನ ತಂಗಿ 12 ಗಂಟೆಗೆ ಹೊರಡೋದ್ರಿಂದ ನನಗೇನು ತೊಂದರೆ ಆಗೋದಿಲ್ಲ. ಜಸ್ಟ್ ನನ್ನ ಹಸ್ಬೆಂಡ್ ಬಾಕ್ಸಿಗೆ ಆ್ಯಂಡ್ ಅವ್ರಿಗೆ ತಿನ್ನೋದಕ್ಕೆ ಆಗಿಬಿಟ್ರೆ ಸಾಕಾಗಿರುತ್ತೆ. ಸೊ ಹಾಗಾಗಿ ಚಪಾತಿನೇ ಮಾಡ್ಕೊಂಡ್ವಿ ಇವತ್ತು. ಆ್ಯಂಡ್ ಅಮ್ಮನೂ ಇರೋದ್ರಿಂದ ಅಮ್ಮನೂ ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ. ನಾನು ಒತ್ಕೊಟ್ರೆ ಅಮ್ಮ ಬೇಯಿಸ್ಕೊತಾರೆ, ಇಲ್ಲ ಅಮ್ಮ ಒತ್ಕೊಟ್ರೆ ನಾನು ಬೇಯಿಸ್ಕೊತೀನಿ. ಈ ಥರ ರೊಟೀನ್ ಆಗ್ತಾ ಇರುತ್ತಲ್ವ, ಸೊ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನೇ ಮಾಡಿಕೊಂಡೆ. ಬದನೆಕಾಯಿ ಪಲ್ಯ ಮಾಡೋಕ್ಕೆ ಎಷ್ಟೊತ್ತು ಬೇಕು, ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಈರುಳ್ಳಿ ಟೊಮೊಟೊ ಬದನೆಕಾಯಿ ಅಷ್ಟೇ ಹೆಚ್ಚೋಕ್ಕಿರುತ್ತೆ, ಬೇರೆಲ್ಲ ಕೆಲಸಗಳು ಈಸಿಯಾಗಿ ಆಗುತ್ತೆ ಅಂತ ಹೇಳಿ ಅದನ್ನೇ ಮಾಡ್ಕೊಂಡ್ವಿ ಇವತ್ತು. ಆ್ಯಂಡ್ ಇವಾಗ ಪಾಪುನೂ ಕೂಡ ಅಷ್ಟೇ, ಬೆಳಗ್ಗೆ ನಾವು ಎದ್ದಾಗಲೇ ಎದ್ದೇಳ್ತಾಳೆ. ಅವಳನ್ನ ಇಟ್ಕೊಳ್ಳೋಕ್ಕೆ ಒಬ್ಬರು ಬೇಕು. ಆ್ಯಂಡ್ ಎಲ್ಲ ಕೆಲಸನೂ ನಾನು ಅಮ್ಮ ಇಬ್ಬರೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನನಗೂ ರಿಸ್ಕ್ ಅನಿಸ್ತಿದೆ. ಈಗಲೇ ಇಷ್ಟು ರಿಸ್ಕ್ ಅನಿಸ್ತಾ ಇದೆ ನನಗೆ, ಇನ್ನು ಅಮ್ಮ ಏನಾದರೂ ಹೊರಟ್ರೆ ಇನ್ನೂ ಎಷ್ಟು ರಿಸ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಸೀರಿಯಸ್ಲಿ. ಯಾಕೆಂದರೆ ಅವಳನ್ನ ಇಟ್ಕೊಳ್ಳೇಬೇಕು ಯಾರಾದರೂ ಒಬ್ಬಳು. ಅವಳಾಗಲೇ ಅವಳು ಏನೂ ಆಟಾಡೋಕ್ಕಾಗಲ್ಲ ಇನ್ನೂ ಚಿಕ್ಕವಳಿರೋದ್ರಿಂದ. ಆ್ಯಂಡ್ ಒಂದು ಹಾಲು ತರೋಕ್ಕೆ ಹೋದ್ರೂ ಯಾರಾದರೂ ಒಬ್ರು ಇಟ್ಕೋಬೇಕು. ನನ್ನ ಹಸ್ಬೆಂಡ್ ಏನಾದರೂ ಹಾಲು ತರೋಕ್ಕೆ ಹೋದರೆ ನಾನು ಕೆಲಸ ಎಲ್ಲ ಬಿಟ್ಬಿಟ್ಟಿನ ಅವಳನ್ನೂ ಇಟ್ಕೊಂಡು ಕೂತ್ಕೋಬೇಕು. ಆ್ಯಂಡ್ ಅವಳು ನಿಧಾನಕ್ಕೂ ಎದ್ದೇಳಲ್ಲ, ನಾವು ಎದ್ದಿದ ತಕ್ಷಣ ನಮ್ಮ ಜೊತೆನೇ ಎದ್ದೇಳಬೇಕು ಅಂತಾಳೆ. ಹೀಗಾಗಿ ಒಂದು ಸ್ವಲ್ಪ ನನಗೂ ಕಷ್ಟ ಆಗ್ತಿದೆ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಡೇಸಲ್ಲಿ ಕಷ್ಟ ಆಗ್ಬೋದು, ಮುಂದಕ್ಕೆ ಸರಿಯಾಗತ್ತೆ ಅನಿಸುತ್ತೆ. ಆ್ಯಂಡ್ ಕಾಫಿ ಮಾಡೋಣ, ಅದ್ರ ಜೊತೆಗೆ ಬದನೆಕಾಯಿ ಪಲ್ಯ ಎಲ್ಲ ಮಾಡಿಟ್ಟಾದಮೇಲೆ ಅಮ್ಮ ನಾನು ಕಾಫಿ ಮಾಡಿಬಿಡ್ತೀನಿ, ನೀನು ಪಲ್ಯ ಮಾಡ್ಕೊಂಡ್ರು ಅಂತ ಹೇಳಿ ಹಾಲು ಹಾಕ್ಕೊಟ್ಟೆ. ಆ್ಯಂಡ್ ಬದನೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಚಪಾತಿನ ನಿಧಾನವಾಗಿ ಹೊತ್ಕೊಳ್ಳೋಣ, ಬಿಸಿ ಬಿಸಿ ತಿನ್ನೋದಕ್ಕೆ ಸರಿ ಆಗುತ್ತೆ. ಆ್ಯಂಡ್ ಬಾಕ್ಸಿಗೆ ಒಂದು 4 ಒತ್ತಿಟ್ಬಿಟ್ರೆ ನನ್ನ ಹಸ್ಬೆಂಡ್ಗೆ ಒಂದು 4 ಇಲ್ಲಿ ತಿಂದು ಹೋಗೋಕ್ಕೆ ಅಂತ ಅಂದ್ಕೊಂಡು ಎಲ್ಲ ಕುತ್ಕೊಂಡು ಒಟ್ಟಿಗೆ ಕಾಫಿ ಕುಡಿಯೋಣ ಅಂತ. ನಮ್ಮ ಮನೇಲಿ ಇದೊಂದು ರೂಢಿ, ಒಬ್ರೊಬ್ರು ಒಂದೊಂದು ಟೈಮ್ಗೆ ತಿಂಡಿ, ಒಬ್ರೊಬ್ರು ಒಂದೊಂದು ಟೈಮ್ಗೆ ಕಾಫಿ ಎಲ್ಲ ಕುಡಿಯೋಕ್ಕೆ ಇಷ್ಟಪಡಲ್ಲ. ಅಟ್ಲೀಸ್ಟ್ ಕಾಫಿ ಅಥವಾ ತಿಂಡಿ ಯಾವುದಾದ್ರೂ ಎಲ್ಲ ಜೊತೆ ಕೂತು ತಿನ್ನಬೇಕು ಇಲ್ಲ ಕುಡಿಬೇಕು ಅಂತ ಅನಿಸುತ್ತೆ ನಮಗೆ. ಸೊ ಹಾಗೆ ಯಾವುದೋ ಒಂದು ವಿಡಿಯೋ ತೋರಿಸ್ತಾಯಿದ್ರು ನನ್ನ ತಂಗಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿಕೊಂಡು ಮನೇಲಿ ಕಾಫಿ ಕುಡಿದು ಮುಗಿಸಿದ್ವಿ. ಆ್ಯಂಡ್ ಅಮ್ಮ ಚಪಾತಿ ಒತ್ಕೊಡ್ತೀನಿ ನೀನು ಬೇಯಿಸ್ಕೊ ಅಂತ ಹೇಳಿದರು. ಅಮ್ಮ ಫಾಸ್ಟಾಗಿ ಚಪಾತಿನ ಒತ್ತುತ್ತಾರೆ, ಹಾಗಾಗಿ ಅಮ್ಮನೇ ಒತ್ಕೊಟ್ರು, ನಾನು ಬೇಯಿಸ್ಕೊಂಡೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಟಿಫನ್ ಮಾಡ್ಕೋತಾಯಿದ್ರು. ಜೊತೆಗೆ ನನ್ನ ಮಗಳು ಅವ್ರ ಜೊತೆ, ಅವಳಿಗಂತೂ ಇವಾಗ ಅವ್ರ ಅಪ್ಪನೇ ಬೇಕು, ಎಲ್ಲೋದ್ರೂ ಅಪ್ಪ ಅಪ್ಪ ಅಂತ ಅವ್ರ ಹಿಂದೆನೇ ಓಡಾಡ್ತಿರ್ತಾಳೆ. ಬಂದಿದ ತಕ್ಷಣ ಅವಳಿಗೆ ತುಂಬ ಖುಷಿ ಆಗುತ್ತೆ ಅವ್ರ ಅಪ್ಪ ಮನೆಗೆ ಬಂದಿದ ತಕ್ಷಣ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇತ್ತೀಚೆಗೆ ತುಂಬ ಇಷ್ಟ ಆಗ್ತಿದೆ. ಇಷ್ಟು ದಿನ ಮಿಸ್ ಮಾಡ್ಕೊಂಡಲ್ಲ ಅದಕ್ಕೆ. ಈ ಪಾಪ್ಕಾರ್ನ್ ಎಲ್ಲ ಸುಮ್ಮನೆ ವೇಸ್ಟು ನೋಡ್ರಿ. ಮೊನ್ನೆ ತಗೊಬಂದಿದ್ದು, ಇಲ್ಲಿ ಇಷ್ಟೊಂದಿದೆ, ಎರಡು ತಗೊಂಬಂದಿದ್ದಾರೆ. 10 ರೂಪಾಯಿದು ಇಲ್ಲ 1 ಪ್ಯಾಕ್ ತರಬೇಕು. ಜುಗ್ರು ಅಂತ ನಾವು ಹೇಳಲ್ಲ, ಬೇರೆದಕ್ಕೆ ಜುಗ್ರು ಅಂತ, ಬೇರೆದಕ್ಕೆ ಜುಗ್ರು ಅಂತ ಹೇಳ್ತೀವಿ. ಹೌದು, ಅವರು ಬೇರೆದ್ರಲ್ಲಿ ಜುಗ್ರು ಮಾಡಿ ಜುಗ್ ತರ ಮಾಡ್ತಾರೆ. ಇದು 20 ರೂಪಾಯಿನೋ 40 ರೂಪಾಯಿನೋ ಅಲ್ವಾ ಅಂತ ತಗೊಂಬಂದವ್ರೆ ನೋಡ್ರಿ. ಅಷ್ಟಕ್ಕೆ ತಗೊಂಬಂದಿರೋದು. ಬಾಲ ಭುಜನ ಅಮ್ಮ ಹತ್ರ ಬತ್ತಿಯಪ್ಪ. ನೋಡ್ರಿ 4,000 ರೂಪಾಯಿಗೆ ಚೆಕ್ ಬರ್ಕೊಟ್ಟವ್ರೆ, ATM ಕಾರ್ಡ್ ಕಳ್ತ್ಕೊಂಡು. ಏನಾಗೈತೆ? ತೀರೋಗೈತಂತೆ, ಸತ್ತೋಗೈತೆ ಅಂತ ಇವರೇ ಸಾಯಿಸಿದವರು ಅವರು ATM ಕಾರ್ಡ್ನ. ಅಲ್ಲ ಅಮ್ಮ,
ಓ ಫೇಸ್ ಪ್ಯಾಕ್ ಮಾಡ್ಕೋತವ್ರೆ, ನಮಗೂ ಒಂಚೂರು ಫೇಸ್ ಪ್ಯಾಕ್ ಮಾಡೋದು, ಆಮೇಲೆ ಹಾಕತ್ತೀನಿ ನಾನು. ಇದೇನು ಮುಲ್ತಾನಿ ಪೌಡ್ರು, ಆಮೇಲೆ ಅದೇನೋ ವೈಟ್ ಕಲರ್ದು ಕಾರ್ನ್ಫ್ಲೋರಾ, ಪೊಟ್ಯಾಟೊ ಪೌಡರ್. ಅಯ್ಯೋ ದೇವ್ರೆ, ರಸ ತಗೊಂಡ್ರು ಸಾಕು. ಅದು ಎಲ್ಲಿಂದ ತರಿಸ್ಕೊಂಡ್ರ ಅದನ್ನ? ಫ್ಲಿಪ್ಕಾರ್ಟ್. ಯಪ್ಪ, ಅದೇನೋ ಆಮೇಲೆ ನಾವು ನೋಡಿ ಹಚ್ಕೊತೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ನ ಆಫೀಸ್ ಕಳಿಸಾದ್ಮೇಲೆ ನಾನು ಅಮ್ಮ ಟಿಫನ್ ಮಾಡೋಣ ಅಂತ ಕೂತ್ಕೊಂಡಿದ್ವು. ಆ್ಯಂಡ್ ಇವಾಗ ಪಾಪುಗೆ ಡೈಲಿ ಅವ್ರ ಚಿಕ್ಕಿ ಹತ್ರ ಮಾತಾಡಿಸ್ಬೇಕು, ಅಂದರೆ ಕೀರ್ತನನ ಹತ್ರ ಮಾತಾಡಿಸ್ಬೇಕು. ಸೊ ಇವಾಗ ಅದೊಂದು ರೂಟೀನ್ ಸ್ಟಾರ್ಟ್ ಆಗಿದೆ. ಸೊ ಅವಳು ನಾವು ಎಲ್ಲ ಹಾಗೆ ಮಾತಾಡ್ತಾ ಟಿಫನ್ ಮಾಡಿದ್ವಿ. ಚಪಾತಿ ತಿಂತೀವ. ಆ್ಯಂಡ್ ಟಿಫನ್ ಎಲ್ಲ ಆದಮೇಲೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನನ್ನ ಹಸ್ಬೆಂಡ್ 9:30 9:40 ಅಷ್ಟೊತ್ತಿಗೆ ಹೋಗ್ತಾರೆ. ನಾವು ಟಿಫನ್ ಅಂತ ಅಂದ್ಕೊಂಡು ಕಾಫಿ ಗೀಫಿ ಅಂತ ಎಲ್ಲ ಕುಡಿದು ಮತ್ತೆ ಇನ್ನೊಂದು ರೌಂಡು ಪಾಪು ಜೊತೆ ಮಾತಾಡಿಕೊಂಡು ಅವ್ರ ಚಿಕ್ಕಿ ಜೊತೆ ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಪಾತ್ರೆ ಎಲ್ಲ ಇತ್ತು, ಬೆಳಗ್ಗೆ ಟಿಫನ್ ಮಾಡಿದೆಲ್ಲ ತೊಳ್ಕೊಬೇಕಿತ್ತು. ಸೊ ಹಾಗಾಗಿ ತೊಳ್ಕೊತಾ ಇದ್ದೆ ಅದನ್ನ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಿದೆ. ಟಿಫನ್ ಎಲ್ಲ ಮಾಡಿದ ಮೇಲೆ ಗೋಡೆ ಎಲ್ಲ ಆಗಲೇ ಟೈಲ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ, ನಾವು ಅಡುಗೆ ಮಾಡಿದಾಗ್ಲೇ ನಮ್ಮ ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ನೀಟಾಗಿರುತ್ತೆ ಮನೆ. ಆ್ಯಂಡ್ ಇಷ್ಟು ದಿನ ಒಂಥರ ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಕ್ಲೀನ್ ಆಗಿದೆ ಅನ್ನೋ ಥರ. ಸೊ ಹಾಗಾಗಿ ಬರೀ ತಿಕ್ತಾನೆ ಇರ್ತೀನಿ, ತೊಳಿತಾನೆ ಇರ್ತೀನಿ. ನಮ್ಮಮ್ಮ ಬೈತಾನೆ ಇರ್ತಾರೆ, ಎಷ್ಟು ತಿಕ್ತೀಯ, ಅಲ್ಲಿ ಹೋಗೋದು ಎಷ್ಟಾಗುತ್ತೋ ಅಷ್ಟೇ ಹೋಗೋದು ಅಂತ. ಬಟ್ ಆದರೂ ಏನು ಕೆಲಸಗಳಿರುತ್ತಲ್ವ ಅದನ್ನೆಲ್ಲ ಮಾಡಲೇಬೇಕು. ಕ್ಲೀನಾಗಿದ್ದರೆ ಅಷ್ಟೇ ನನಗೆ ಅಡುಗೆ ಮನೆಗೆ ಬರೋಕ್ಕೆ ಇಷ್ಟ ಆಗುತ್ತೆ. ನಾನು ಬಂದಾಗ ಅಡುಗೆ ಮನೆಗೆ ಕ್ಲೀನ್ ಇದ್ದರೆ ಏನೋ ಒಂಥರ ಖುಷಿ. ಇವಾಗ ಅಡುಗೆ ಮಾಡೋಕ್ಕೆ ಒಂಥರ ಸಮಾಧಾನ ಅನಿಸುತ್ತೆ. ಆ್ಯಂಡ್ ಅಮ್ಮ ಒಂದು ಸ್ವಲ್ಪ ಕಾಯಿ ತುರ್ಕೊಡ್ತಾಯಿದ್ರು ನನಗೆ. ಮಧ್ಯಾಹ್ನಕ್ಕೆ ಅಡುಗೆಗೆ ಇನ್ನೇನು ಸ್ಟಾರ್ಟ್ ಮಾಡ್ಕೋಬೇಕು. ಆಗಲೇ 12 ಗಂಟೆ ಆಗೋಗ್ಬಿಟ್ಟಿರುತ್ತೆ, ಹೇಗೆ ಟೈಮ್ ಓಡ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಬೆಂಡೆಕಾಯಿ ಹುಳಿ ಮಾಡ್ಕೊಂಬಿಡೋಣ. ಬೆಂಡೆಕಾಯಿ ಯೂಶ್ವಲಿ ಹೇಗೆ ಮಾಡ್ತಾಯಿದ್ದೆ ನಾನು ಅಂದರೆ, ಮುಂಚೆ ಎಲ್ಲ ಈ ಯಾವ ಥರ ತರಕಾರಿ ಸಾಂಬಾರೆಲ್ಲ ಮಾಡ್ತೀವಲ್ಲ ನಾವು, ಹುಳಿ ಸಾಂಬಾರೆಲ್ಲ ಆ ಥರ ಮಾಡ್ತಾಯಿದ್ದೆ. ಖಾರ ಎಲ್ಲ ಹಾಕಿ ಕುಕ್ಕರ್ಗೆ ಹಾಕ್ಬಿಡ್ತಿದ್ದೆ. ನಮ್ಮಮ್ಮ ಯಾವಾಗಲೂ ನಗ್ತಾಯಿದ್ರು, ಅದೇನು ಬೆಂಡೆಕಾಯಿನ ಕುಕ್ಕರ್ಗೆ ಹಾಕಿ ಸಾಂಬಾರು ಮಾಡೋದು ನೀನು ಮತ್ತು ನನ್ನ ತಂಗಿ ಕೀರ್ತನ ಇಬ್ಬರನ್ನೇ ನೋಡಿರೋದು ಅಂತ. ಸೊ ನಾನು ಮುಂಚೆ ಹಾಗೆ ಮಾಡ್ತಿದ್ದೆ. ಇವತ್ತು ಹುಳಿ ಮಾಡು, ಈ ಥರ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗೆ ನಿಮ್ಮ ಜೊತೆನೂ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಬೆಂಡೆಕಾಯಿನ ಹುರ್ಕೊಳ್ಳುವಾಗ ನೀವು ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳಿ. ಸೊ ಬೇಗ ಲೋಳೆನ ಕಮ್ಮಿ ಆಗುತ್ತೆ. ಸೊ ನನಗೆ ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡೋಕ್ಕೆ ಇಷ್ಟ ಆಗಲ್ಲ. ಆ್ಯಂಡ್ ಇಡ್ಲಿ ಮಸಾಲಾಗೆ ಒಂದು ಸ್ವಲ್ಪ ಕಾಯಿ ತುರಿ, 1 ಈರುಳ್ಳಿ, 2 ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಹುಣಸೆಹಣ್ಣು, ಸಾಂಬಾರು ಪೌಡರ್, ಇದು ಮಸಾಲ. ಅದಕ್ಕೆ ಹುಳಿ ಮಾಡೋದಕ್ಕೆ ಇಷ್ಟೇ ಮಸಾಲದಲ್ಲಿ ನಾವು ಈ ಒಂದು ಸಾಂಬಾರನ್ನ ರೆಡಿ ಮಾಡ್ಬೋದು. ಒಂಚೂರು ಕಡಲೆಯನ್ನು ಹಾಕ್ಕೊಳ್ಳಿ. ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ನಿಮ್ಮ ಮನೇಲಿ ಯಾವುದು ನೀವು ಯೂಸ್ ಮಾಡ್ತಿರಲ್ಲ ನಾರ್ಮಲ್ ಸಾಂಬಾರು ಪೌಡರ್ನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ. ಈ ಒಂದು ರೆಸಿಪಿ ನನಗೆ ಮಾಡಿದ ಮೇಲೆ ನಾನು ಯಾಕೆ ಇಷ್ಟು ದಿನ ಈ ರೆಸಿಪಿನ ಮಾಡಲಿಲ್ಲ ಈ ಥರ ಸಾಂಬಾರನ್ನ ಅಂತ ನನಗೆ ಅನ್ನಿಸ್ತಿತ್ತು. ತುಂಬ ಟೇಸ್ಟಿಯಾಗಿ ಬಂದಿತ್ತು, ನಂಗೆ ಇಷ್ಟ ಆಯಿತು. ಅಮ್ಮ ಹೇಳ್ಕೊಡ್ತಾ ಇರ್ತಾರೆ, ಒಂದೊಂದು ಸತಿ ಒಂದೊಂದು ಥರ ಹೇಳಿರ್ತಾರೆ. ನಾನು ಒಂದನ್ನು ಕಲ್ತಿದ್ರೆ ಅದು ಒಂದೇ ಮಾಡ್ತಾಯಿರ್ತೀನಿ. ಬಟ್ ಈ ಸತಿ ಒಂದು ಸ್ವಲ್ಪ ಚೇಂಜಾಗಿ ಮಾಡೋಣ ಅಂತೇಳಿ ಈ ಥರ ಹುಳಿನ ಮಾಡಿಕೊಂಡೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿಯಾಗಿ ಬೇಗ ಆಗೋಗುತ್ತೆ ಈ ಒಂದು ರೆಸಿಪಿ. ಒಂದು ಅರ್ಧ ಗಂಟೆ ಸಾಕು ನಿಮ್ಮದು ಏನದು ಬೆಂಡೆಕಾಯಿ ಹುರಿದಿಟ್ಬಿಟ್ಟಿದ್ರೆ ಈ ಮಸಾಲ ರೆಡಿ ಮಾಡೋದು ತುಂಬಾ ಈಸಿ. ಆಮೇಲಿಂದ ಮಸಾಲೆ ಎಲ್ಲ ರುಬ್ಕೊಂಡ್ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂಚೂರು ಸಾಸಿವೆ ಕರಿಬೇವು ಹಾಕಿ ಏನು ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂಚೂರು ನೀರು ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಇದನ್ನು ತೆಳ್ಳಗೆ ಸಾಂಬಾರು ಮಾಡ್ಕೊಳ್ಳಿ, ಯಾಕೆ ಅಂದರೆ ಬೆಂಡೆಕಾಯಿ ಹಾಕಿದ ಮೇಲೆ ನಿಮಗೆ ಗಟ್ಟಿ ಆಗಿಬಿಡುತ್ತೆ, ಒಂಥರ ಕೊಟ್ರೆ ಥರ ಆಗಿಬಿಟ್ರೆ ಸಾಂಬಾರು ಚೆನ್ನಾಗಾಗಲ್ಲ. ಸೊ ಸ್ವಲ್ಪ ತೆಳ್ಳಗೆ ಇರಲಿ, ಹಾಗಂತ ತೀರಾ ತಿಳಿಸಾರು ಥರ ತೆಳ್ಳಗಲ್ಲ, ಒಂದು ಸಾಂಬಾರು ಇರುತ್ತಲ್ಲ ಅಷ್ಟಿದ್ರೆ ಸಾಕು. ಆ್ಯಂಡ್ ಅದಕ್ಕೊಂದು ಸ್ವಲ್ಪ ಇವಾಗ ಕುದ್ಮೇಲೆ ಖಾರ ಎಲ್ಲ ಚೆನ್ನಾಗಿ ಕುದ್ಮೇಲೆ ಉಪ್ಪು ಹಾಕ್ಕೊಂಡು ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿನ ಅದನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು 1-2-3 ಕುದಿಸಿದ್ರೆ ಸಾಕು. ಅಲ್ಲಿಗೆ ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ. ಸೊ ಸೂಪರ್ ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಹಿಂದಿನ ದಿವಸ ನಾವು ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕಿ ನಮ್ಮ ಮನೇಲಿ ನಮ್ಮಮ್ಮ ಯಾವಾಗಲೂ ಎದ್ದಿದ ತಕ್ಷಣ ಬಟ್ಟೆ ಒಗ್ಯಕ್ಕೆ ಹಾಕ್ರಿ, ಯಾಕೆಂದರೆ ಅದು ಅದ್ರ ಪಾಡಿಗೆ ಆಗುತ್ತೆ, ನೀವೇನು ಒಗಿಬೇಕಾ ಇದ್ದೇ ನಮ್ಮಮ್ಮ ಯಾವಾಗಲೂ ನಮಗೆ ಹೇಳೋದು. ನಮ್ಮಮ್ಮದೊಂದು ಟಾರ್ಚರು ಅಂದ್ಕೊಂಡು ಹಿಂದಿನ ದಿನ ಬಟ್ಟೆ ಎಲ್ಲ ಒಗ್ದಾಕಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಹಾಗಾಗಿ ಅಮ್ಮ ಎಲ್ಲ ಒಣಗಿಸಿ ತಂದು ಮಡ್ಚಿಡ್ತಾರೆ. ನನಗೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಕಷ್ಟ, ಒಣಗಾಕೋಕ್ಕೂ ಕಷ್ಟ, ಬಟ್ಟೆನ ಮಡ್ಚಿಡೋದು ಇನ್ನೂ ಕಷ್ಟ. ನನಗೆ ಈ ಬಟ್ಟೆದೇ ಒಂದು ಸ್ವಲ್ಪ ನನಗೆ ರಿಸ್ಕ್ ಅನ್ಸೋದು. ಬಟ್
ಎಲ್ಲ ಅಮ್ಮಂಗೆ ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಎಲ್ಲ ಮಡ್ಚಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ರು. ನಾನು ಒಂದೊಂದನ್ನ ಒಬ್ರೊಬ್ರದ್ದು ಒಂದೊಂದು ಕಡೆ, ನಂದು ನನ್ನ ತಂಗಿದು ಡೈಲಿ ವೇರಿಂದು ಒಂದು ಕಡೆ, ಅವರು ಆಫೀಸ್ಗೆ ಹಾಕೊಂಡು ಹೋಗೋ ಡ್ರೆಸ್ ಒಂದು ಕಡೆ, ನನ್ನ ಮಗಳದ್ದು ಒಂದು ಕಡೆ, ನನ್ನ ಗಂಡಂದು ಒಂದು ಕಡೆ, ಈ ಥರ ಎಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲನೂ ಎತ್ತಿಡ್ತಿರ್ತಿದ್ವಿ. ಆ್ಯಂಡ್ ಮನೇಲಿ ಬಟ್ಟೆ ಜಾಸ್ತಿ ಇದ್ದರೆ ಇದೇ ಹಣೆ ಬರ. ನಮ್ಮ ಮನೇಲಂತೂ ಜಾಗನೇ ಇಲ್ಲ, ಎಲ್ಲೂ ಜಾಗ ಇಲ್ಲ. ಈ ಮನೇಲೂ ಇಷ್ಟು ಬಟ್ಟೆ ಇಟ್ಟಿದ್ದೀವಿ, ಅಮ್ಮನ ಮನೇಲೂ ಅಷ್ಟು ಬಟ್ಟೆ ಇಟ್ಟಿದ್ದೀವಿ. ಸೀರಿಯಸ್ಲಿ ಇನ್ನೂ ಎಷ್ಟು ಬೀರು ಎಷ್ಟು ಕಬೋರ್ಡ್ಸ್ ಬೇಕೋ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮಮ್ಮ ಇನ್ಯಾವತ್ತೂ ಬಟ್ಟೆ ತೊಗೊಳಂಗಿಲ್ಲ ಅಂತ ಹೇಳಿದ್ದಾರೆ ನಮಗೆ. ಮೊನ್ನೆ ಜೋಡಿಸುವಾಗ ನೋಡಿ ನಮಗೆ ಶಾಕ್ ಆಗೋಯ್ತು. ಇಷ್ಟೊಂದು ಬಟ್ಟೆ, ಇಷ್ಟೊಂದು ಯಾಕೆ ತೊಗೊಂಡಿದ್ದೀವಿ, ಇನ್ನು ತೊಗೋಬಾರ್ದು ಅಂತ. ಬಟ್ ಗೊತ್ತಿಲ್ಲ ಇನ್ನು ಮುಂದೆ ಏನು ಮಾಡ್ತೀವಿ ಅಂತ. ಆ್ಯಂಡ್ ಪಾಪುಗೆ ಅಮ್ಮ ತಲೆ ಸ್ನಾನ ಮಾಡಿಸೋಣ ಸಂಜೆ ಅಂತ ಹೇಳಿಬಿಟ್ಟು ಹರಳೆ ಎಣ್ಣೆ ತಲೆಗೆ ಹಾಕ್ತಾಯಿದ್ರು. ಹಾಕಿ ಒಂದು ಸ್ವಲ್ಪ ಮೈಗೂ ಹಾಗೆ ಹಚ್ತಾಯಿದ್ರು ಅವ್ರಿಗೆ. ನಾನೊಂದು ಸ್ವಲ್ಪ ಕೇಬಲ್ ಬೇಕಿತ್ತು ವೀಡಿಯೋನ ನಾನು ಎಡಿಟ್ ಮಾಡಿರೋದನ್ನ ಸಿಸ್ಟಮ್ಗೆ ಹಾಕೊಳ್ಳೋದಕ್ಕೆ. ಹಾಗಾಗಿ ಕಾರಲ್ಲಿ ಉಳಿದಿತ್ತು ಅಂತ ತೊಗೊಬಂದೆ. ಈ ಪುಟಾಣಿ ನೋಡ್ರಿ ಎಷ್ಟು ಟಾರ್ಚರ್ ಮಾಡ್ತಾ ಇದ್ದಾಳೆ ನನಗೆ ಅಂತ. ಹೋಯ್ ಅಯ್ಯ 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 ತೆಗಿ, ಹಂಗೆ ಬಾಯಿಗೆ ಹಾಕೋಬಾರ್ದು ಕಂದ. ಆ್ಯಂಡ್ ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡು ನಾನು ಮಾಡಿದ ಹುಳಿನ ಹಾಕ್ಕೊಂಡೆ ಒಂದು ಸ್ವಲ್ಪ. ಅದ್ರ ಜೊತೆಗೆ ನನಗೆ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಜೊತೆ ತಿನ್ನೋದು ನನಗೆ ತುಂಬ ಇಷ್ಟ ಆಗುತ್ತೆ, ಈ ಒಂದು ಕಾಂಬಿನೇಷನ್. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಅನ್ನ ಎಲ್ಲ ಇತ್ತಲ್ಲ, ಸೊ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದೆ. ಅಂತದೆ ಹಲೋ ತಡಿ. ಫೈನಲಿ ಸಂಜೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನೇನು ನಾರ್ಮಲ್ ಮನೇಲಿರೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಅವರ ಮಗನ ಬರ್ತಡೇ ಇದೆ. ಸೊ ನಾವು ಅಲ್ಲಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲ ಬನ್ನಿ ಅಂತ ಮತ್ತೆ ಫೋನ್ ಮಾಡಿದರು. ಒಂದು ಸ್ವಲ್ಪ ದೂರ ಇದೆ ಇಲ್ಲಿಂದ, ನಾಗಸಂದ್ರ ಹೋಗ್ಬೇಕು ನಾವು. ಸೊ ಹಾಗಾಗಿ ನಮಗೂ ಅದಕ್ಕೂ ತುಂಬ ದೂರ ಆಗುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ ಬರೋದು 7:30 ಆಗಿಬಿಡುತ್ತೆ. ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಸಂಡೇ ಏನಾದರೂ ಸಿಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವರು ಇಲ್ಲ ಬರಲೇಬೇಕು ಅಂತ ಹೇಳಿದ್ರಂತ. ಅರ್ಜೆಂಟಾಗಿ ಹೊರಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಇವಾಗ ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಸೊ ರೆಡಿ ಆಗ್ತೀನಿ. ಸೊ ಫೈನಲಿ ರೆಡಿಯಾಗಿ ಹೊರಟ್ವಿ. ಸೊ ಲಾಸ್ಟ್ ಮೂಮೆಂಟಿಗೆ ರೆಡಿ ಆಗಿದ್ದು. ಆ್ಯಂಡ್ ಲಾಸ್ಟ್ ಮೂಮೆಂಟಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ. ನಾನು ಬ್ಲೂ ಕಲರ್ ಟಾಪ್ ಹಾಕ್ಕೊಂಡಿದ್ದೆ, ಬಟ್ ಯಾಕೋ ಅದು ಕಂಫರ್ಟ್ ಅನಿಸಲಿಲ್ಲ. ಹಾಗಾಗಿ ಇದೊಂದು ಗ್ರೀನ್ ಕಲರ್ದು ಹಾಕ್ಕೊಂಡಿದ್ವಿ. ಸೊ ಸ್ವಲ್ಪ ಸಿಮಿಲರ್ ಎಲ್ಲರದ್ದು ಕಲರ್, ಗ್ರೀನಲ್ಲೇ ಡಿಫ್ರೆಂಟ್ ಕಲರ್ ಅಷ್ಟೇ ಹಾಕ್ಕೊಂಡಿರೋದು. ನಮ್ಮ ಪಾಪಣ್ಣಿನೂ ಅಷ್ಟೇ. ಮೋದಿ ಹಾಯ್ ಮಾಡಿ ಇಲ್ಲಿ. ಸೊ ಇವಾಗ ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಮೇ ಬಿ 10 o'clock ಆಗ್ಬೋದು ಮನೆಗೆ. ಸೊ ನೋಡೋಣ ಹೆಂಗಾಗುತ್ತೆ, ಎಷ್ಟೊತ್ತಾಗುತ್ತೆ ಏನು ಅಂತ ಕಥೆನ. ಸೊ ನಾವಿವತ್ತು ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ಫ್ರೆಂಡ್ ಅವರ ಮಗನ ಬರ್ತಡೆಗೆ. ಸೊ ನಾವು ಮುಂಚೆ ಇದ್ದಿದ್ದು ನಾಗಸಂದ್ರದ ಹತ್ರ. ಆ ಒಂದು ಏರಿಯಾಗೆ ಹೋದಾಗ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾವು ಮುಂಚೆ ಈ ಏರಿಯಾದಲ್ಲಿ ಇದ್ದಿದ್ದು, ನಾವು ಅಲ್ಲಿ ತಿಂತಿದ್ದು ಚಾಟ್ಸ್ ಅಂಗಡಿ ಆಗಿರ್ಬೋದು, ತರಕಾರಿ ತೊಗೋತಿದ್ದಿದ್ದು ಅಂಗಡಿ ಇರ್ಬೋದು, ಇದೆಲ್ಲ ನನಗೆ ನೋಡಿ ಇನ್ನೂ ನಮ್ಮ ಮದುವೆಯಾಗಿ ಇನ್ನೂ ಹೊಸ್ತೇನೋ ಅನ್ನೋ ಥರ ಫೀಲ್ ಅನ್ನಿಸ್ತಿತ್ತು. ಆಗಲೇ ಎಷ್ಟು ಬೇಗ ಟೈಮ್ ಕಳೆದೋಯ್ತು. ಇನ್ನೇನು ಮೇ ಬಂದರೆ ನಮಗಾಗಲೇ ಮದುವೆ ಆಗಿ 4 ವರ್ಷ ಅಂತ ನಂಬಕ್ಕೆ ಆಗ್ತಾಯಿಲ್ಲ. ಸೊ ಇನ್ನೂ ನನಗೆ ಈಗ ಮದುವೆ ಆಗಿದ್ದೀವಿ ಅನ್ನೋ ಫೀಲು. ಆ್ಯಂಡ್ ಇಲ್ಲೆಲ್ಲ ನಾನು ಚಾಟ್ಸು, ಈ ಹೋಟೆಲ್ನೆಲ್ಲ ನೋಡ್ಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಎಷ್ಟು ಬೇಗ ಟೈಮ್ ಹೋಯಿತು. ಮುಂಚೆ ಆ ಮನೇಲಿ ಇರಬೇಕಾದ್ರೆ ಮನೆ ಚೇಂಜ್ ಮಾಡಬೇಕು ಸಣ್ಣದಾಯಿತು ಅಂತ ಅನಿಸ್ತಿತ್ತು. ನಾವು ಮುಂಚೆ 1 BHKಲಿದ್ದಾಗ. ಬಟ್ ಇವಾಗ ಆದರೂ ಈ ಮನೆ ಒಂಥರ ಚೆನ್ನಾಗಿತ್ತು ನಮಗೆ ಅಂತ ಫೀಲ್ ಅನ್ನಿಸ್ತಾಯಿತ್ತು. ಹೋದ್ಮೇಲೆ ಮಿಸ್ ಮಾಡ್ಕೊಂಡಿದ್ದೀವಿ, ಎಷ್ಟೊಂದು ವರ್ಷ ಆಯಿತು ಅಲ್ಲೆಲ್ಲ ಹೋಗಿ ಅಂತ. ಆ್ಯಂಡ್ ಫೈನಲಿ ನಾವು ರೀಚ್ ಆದಾಗ ಅವ್ರ ಮನೆಗೆ 9:45 ಆಗಿತ್ತು. ಸೊ ನಾವು ರಿಟರ್ನೇ 10 ಗಂಟೆಗೆ ಬರಬೇಕು ಅಂದ್ಕೊಂಡಿದ್ವಿ, ಆಗಲಿಲ್ಲ. 9:45, 9:15 ನಾವು ಅಲ್ಲಿಗೆ ಹೋದ್ವಿ. ಅಷ್ಟು ಲೇಟ್ ಆಯ್ತು ನಮಗೆ. ಯಾಕೆಂದರೆ ನಾವು ಉತ್ತರಹಳ್ಳಿಯಲ್ಲಿರೋದು. ಇವಾಗ ಉತ್ತರಹಳ್ಳಿಯಿಂದ ನಾವು ನಾಗಸಂದ್ರಕ್ಕೆ ಹೋಗೋಕ್ಕೆ ಅಷ್ಟೊಂದು ಲೇಟ್ ಆಯಿತು. ಆ್ಯಂಡ್ ಆಲ್ಸೋ ಹೋದ್ಮೇಲೆ ಪಾಪುಗೆ ಕೇಕ್ ಕಟ್ಟಿಂಗ್ ಎಲ್ಲ ಆಗಿಬಿಟ್ಟಿತ್ತು. 9:45 ತನಕ ಪಾಪ ನಾವು ಇರಿ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ನಾವು ಹೋಗಿ ಪಾಪುಗೆ ವಿಶ್ ಮಾಡಿ. ಆ್ಯಂಡ್ ನಮ್ಮ ಪಾಪಣ್ಣಿನೂ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ಲು. ನಾವು ಊಟ ಎಲ್ಲ ಮಾಡಿ ಕೂತ್ಕೊಂಡು ಕೇಕ್ ತಿಂದು ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಒಂದು ಸ್ವಲ್ಪ ಹರಟೆ ಹೊಡೆದ್ವು. ಹಂಗೆ ಅದೇ ಇರುತ್ತಲ್ಲ ಫ್ರೆಂಡ್ಸ್ ಎಲ್ಲ ಮೀಟಪ್ ಆದಾಗ ಒಂದು ಸ್ವಲ್ಪ ಕ್ಯಾಶುವಲ್ಸ್ ಮಾತುಗಳೆಲ್ಲ ಮಾತಾಡ್ತಾಯಿದ್ವು. ಆ್ಯಂಡ್ ಬರ್ತಡೇ ಬಾಯ್ ತುಂಬ ಯಾಕೋ ಅಳ್ತಾ ಇದ್ದ. ಅವ್ನು ನಿದ್ದೆ ಮಾಡ್ತಾಯಿದ್ದ. ಅವನು ಎಪ್ಸಿ ನಾವೊಂದು ಸ್ವಲ್ಪ ಅಳಿಸಿ ಪಾಪ ಅವರಿಗೂ ತೊಂದರೆ ಕೊಟ್ಟು ಅಷ್ಟೊತ್ತಲ್ಲಿ ಹೋಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಆನ್ ದಿ ವೇ ಬರುವಾಗ ಸಿಗ್ನಲಲ್ಲಿ ನಿಂತಾಗ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಇವಳು ನಾನು ಗಾಡಿ ಓಡಿಸ್ತೀನಿ ಅಂತ ಈ ಥರ ಟಾರ್ಚರ್ ಮಾಡ್ತಾಯಿದ್ಲು. ಹೀಗೆ ಮಕ್ಕಳು ಅಲ್ವಾ ಎಲ್ಲಾದರೂ ಹೊರಟಾಗ. ಸೊ ದಟ್ಸ್ ಇಟ್ ಟುಡೇಸ್ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.